ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ಕಾನೂನು. ಇವತ್ತು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ನಾವಿದ್ದೇವೆ. ಇಲ್ಲಿ ತಾಂಬಾ ಗ್ರಾಮದಲ್ಲಿ 54ನೇ ಚಾಮುಂಡೇಶ್ವರಿ ಮಹೋತ್ಸವ ಅದ್ದೂರಿಯಾಗಿ ಜರುಗಿದೆ. ದಿವಂಗತ ಪೃಥ್ವಿರಾಜ್ ಚೌಹಾಣ್ ರವರ ಸುಪುತ್ರರಾದ ದೇವಾನಂದ್ ಚೌಹಾಣ್ ಅವರು ಇವತ್ತು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದು, ಸಾವಿರಾರು ಕುಂಭಮೇಳಗಳು ಅದೇ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಅದೇ ರೀತಿ ಇಲ್ಲಿ ಎಲ್ಲಾ ಜಿಲ್ಲೆಯ ಶಾಸಕರು, ಆಮೇಲೆ ಮತಕ್ಷೇತ್ರದ ಗಣ್ಯ ವ್ಯಕ್ತಿಗಳು ಹಾಗೂ ಊರಿನ ಹಿರಿಯರು ಎಲ್ಲರೂ ಭಾಗಿಯಾಗಿದ್ದಾರೆ. ಇವತ್ತಿನ ದಿನ ಇಲ್ಲಿ ಕಾರ್ಯಕ್ರಮದಲ್ಲಿ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಜನ 10,000ಗಿಂತಲೂ ಹೆಚ್ಚು ಜನ ಇಲ್ಲಿ ಭಾಗಿಯಾಗಿದ್ದು ವಿವಿಧ ಕಾರ್ಯಕ್ರಮಗಳನ್ನ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಅದ್ಭುತ ಕಾರ್ಯಕ್ರಮದಲ್ಲಿ ಸಿಂದಗಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಗೌರವಾನ್ವಿತ ಅಶೋಕ್ ಮಂಗುಳಯ್ಯನವರು ಹಾಗೂ ಮಾಜಿ ಶಾಸಕರಾಗಿರ್ತಕ್ಕಂಥ ಭೀಮಾ ನಾಯ್ಕ ಸಾಹೇಬರು, ಮಾಜಿ ಶಾಸಕರಾಗಿರ್ತಕ್ಕಂಥ ಭೂಷಣೂರು ಸಾಹೇಬರು ಹಾಗೂ ಮಾಜಿ ಗ್ರಾಮ ಪಂಚಾಯತಿ, ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಕೂಡ ಭಾಗಿಯಾಗಿದ್ದರು ಮತ್ತು ಗೌರವಾನ್ವಿತ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಭಾಗಿಯಾಗಿದ್ದರು. ಅದೇ ರೀತಿಯಾಗಿ ನಮ್ಮ ನಾಯ್ಕ ಸಾಹೇಬರು ಡಿ ಎಸ್ ಸಾಹೇಬರು ನಾಯ್ಕ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ಅದೇ ರೀತಿಯಾಗಿ ಪೂಜ್ಯರುಗಳಾಗಿರ್ತಕ್ಕಂಥ ಅಮೃತಾನಂದ ಸ್ವಾಮಿಗಳು ಎಲ್ಲ ಗುರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ವಿಶೇಷತೆ. ಸರ್, ಉಸ್ತುವಾರಿ ಸಚಿವರಿಗೆ ನೀವು ಆಹ್ವಾನ ಮಾಡಿರಲಿಲ್ಲ ಅಥವಾ ಮಾಡಿದ್ರಿ ಸರ್? ಅವರೇ ಬರಲ್ಲ. ಉಸ್ತುವಾರಿ ಸಚಿವರಿಗೆ ಆಹ್ವಾನ ಮಾಡಿದ್ದು ಅದು ಅನಿವಾರ್ಯತೆ ಕಾರಣಗಳಿಂದ ಇವತ್ತು ಸ್ಪೀಕರ್ ಅವರು ತಿಕೋಟಕ್ಕೆ ಬರುವುದರಿಂದ ಎಲ್ಲ ಟೈಮ್ ಸೇಮ್ ಆದ್ರು, ಹೀಗಾಗಿ ಅಲ್ಲಿ ಹೋಗಬೇಕಾಯ್ತು. ನಮ್ಮ ನಡವರ್ಕ್ ಬಂದಿತ್ತು ಅಂತ ಹೇಳಿ
ಜನರಿಗೆ ಭಾಳಷ್ಟು ಖುಷಿ ತಂದಂಥ ವಿಚಾರ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂದರೆ ಈ ಭಾಗದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಯ ಮೂಲಕ ಲಕ್ಷಾಂತರ ಜನರಿಗೆ ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ಇವತ್ತು ನಾಡ ಹಬ್ಬವನ್ನು ಈ ಭಾಗದ ಜನ ಮೈಸೂರಿಗೆ ಹೋಗಿ ನೋಡೋದು ಬೇಡ, ನಮ್ಮ ತಾಂಬ ಗ್ರಾಮದಲ್ಲೇ ನೋಡುವಂಥ ಕೆಲಸಗಳು ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಭಾಗದಲ್ಲಿ ದೇವಾನಂದ ಚೌಹಾಣ್ ಅವರು, ರವಿ ಚೌಹಾಣ್ ಅವರು ಇವತ್ತು ಸಮಾಜ ಸೇವೆ ಮಾಡೋದ್ರ ಜೊತೆಗೆ ಇವತ್ತು ದೇವಿಯ ಒಂದು ಸೇವೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮತ್ತು ಈ ಭಾಗದ ಜನರಿಗೆ 9 ದಿನಗಳ ಕಾಲ ನಾಡ ಹಬ್ಬದ ಒಂದು ಆಶೀರ್ವಾದವನ್ನು ಪಡೆಯುವಂಥ ಒಂದು ಅವಕಾಶವನ್ನು ಇವತ್ತು ಆ ಕುಟುಂಬ ಚೌಹಾಣ್ ಕುಟುಂಬ ಕೊಟ್ಟಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಸರ್, ನೀವು ಎಷ್ಟು ವರ್ಷಗಳಿಂದ ಈ ಉತ್ಸವದೊಳಗೆ ಇಲ್ಲಿಗೆ ನಾನು ಪ್ರಥಮವಾಗಿ ಈ ವರ್ಷದ ಮೊದಲನೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ನಾನು ಕೇಳಿದ್ದೆ, ಸೊ ನಮ್ಮ ದೇವಾನಂದ ಚೌಹಾಣ್ ಅವರು, ರವಿ ಚೌಹಾಣ್ ಅವರು ಸತತವಾಗಿ ಅವರ ತಂದೆಯವರು ಕೊಟ್ಟಂಥ ದಾರಿಯಲ್ಲೇ ಇವತ್ತೇನು ಸಿಂಗ್ ರಾಠೋಡ್ ಅವರು ಪ್ರಾರಂಭ ಮಾಡಿದಂಥ ಈ ಒಂದು ನಾಡ ಹಬ್ಬ ಕಾರ್ಯಕ್ರಮ ಇವತ್ತು ಸತತವಾಗಿ ಇವರು 25 ವರ್ಷದಿಂದ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ಸೊ ನಾನು ಕೇಳ್ತಾ ಇದ್ದೆ, ಸೊ ನನಗೆ ಈ ವರ್ಷ ಈ ಒಂದು ಉತ್ಸವದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮ ಮೂಲಕ ಕುಟುಂಬಕ್ಕೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಕೂಡ ಸಲ್ಲಿಸಕ್ಕೆ ಬಯಸ್ತೀನಿ. ಕುಟುಂಬದ ಮತ್ತು ಗ್ರಾಮದ ಜನರಿಗೆ ಏನು ಹೇಳಕ್ಕೆ ಏನಂದರೆ ಇವತ್ತು ಸಿಂಗ್ ರಾಠೋಡ್ ಅವರು ಹಿಂದೆ ಏನು ಪ್ರಾರಂಭ ಮಾಡಿದಂಥ ಈ ಉತ್ಸವ ಇವತ್ತು ನಮ್ಮ ನಾಗಠಾಣ ಕ್ಷೇತ್ರದ ಮಾಜಿ ಶಾಸಕರಾದಂಥ ದೇವಾನಂದ ಚೌಹಾಣ್ ಅವರು ಮತ್ತು ರವಿ ಚೌಹಾಣ್ ಅವರು ಈ ಭಾಗದ ಜನರು ಏನು ಈ 9 ದಿನಗಳ ಕಾಲ ಇವತ್ತು ನಡೆಯುವಂಥ ಈ ಉತ್ಸವದಲ್ಲಿ ದಸರಾ ಮಾದರಿಯಲ್ಲಿ ಇವತ್ತು ದೇವಿಯ ಆರಾಧನೆ ಮತ್ತು ದೇವಿಯ ಆಶೀರ್ವಾದ ಪಡೆಯೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಭಾಗದ ಜನರಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದಲ್ಲ. ಹಾಗಾಗಿ ಈ ಭಾಗದ ಜನರು ಕೂಡ ಅವರಿಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಲಿ ಅಂತ ದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಈ ಒಂದು 54ನೇ ನಾಡದೇವಿ ಉತ್ಸವದ ಅಂಗವಾಗಿ ಇವತ್ತೇನು ಜರುಗ್ತಾ ಇದೆ, ಒಂದು ಅದ್ಧೂರಿಯಾದಂಥ ಒಂದು ಮೈಸೂರು ದಸರಾ ಅಂತ ಹೇಳಿ ಏನು ಖ್ಯಾತಿಯಾದಂಥ ಉತ್ತರ ಕರ್ನಾಟಕದಲ್ಲಿ ಇಂಡಿ ತಾಲೂಕಿನ ಒಂದು ತಾಂಬಾ ಗ್ರಾಮದಲ್ಲಿ ವಿಶೇಷವಾದಂಥ ಒಂದು ಇದು ನಾಡದೇವಿ ಉತ್ಸವದಲ್ಲಿ ಎಲ್ಲ ಕಲಾ ತಂಡಗಳು, ಯಾಕಂತಂದರೆ ಕರ್ನಾಟಕದಲ್ಲಿ ಅಷ್ಟೇ ನಾವು ಗುರುತಿಸುವುದಲ್ಲದೆ ಇನ್ನಿತರ ಸ್ಟೇಟ್ಗಳಿಂದ ಕೂಡ ಎಲ್ಲ ಕಲಾವಿದರು, ಯಾಕಂತಂದ್ರೆ ಈ ನವಿಲು ಕುಣಿತ ಆಗಿರ್ಬೋದು, ಡ್ಯಾನ್ಸ್ ಪದಕ ಆಗಿರ್ಬೋದು, ಭರತನಾಟ್ಯಗಳಾಗಿರ್ಬೋದು, ಈ ಒಂದು ಎಲ್ಲ ಮಹಿಳೆಯರು ಇನ್ನೊಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆ ಕಳಿಸ್ಬೇಕಾದ್ರೆ ಬಹಳಷ್ಟು ಯೋಚನೆ ಕೂಡ ಮಾಡ್ತಾರೆ. ಆದರೆ ಇಲ್ಲಿ ಬರಬೇಕಾದ್ರೆ ಇಲ್ಲಿ ಒಂದು ಅವ್ರ ಮೇಲೆ ಇರುವಂಥ ಒಂದು ಕಾಳಜಿ ಇರ್ಬೋದಾಗಿರ್ಬೋದು, ನಾವು ಅವ್ರಿಗೆ ನೋಡ್ಕೊಳ್ಳುವಂಥ ರೀತಿ ಆಗಿರ್ಬೋದು. ಅದೇ ರೀತಿ ಇದು ಒಂದು ಫಸ್ಟ್ ಟೈಮ್ ಅಲ್ಲರಿ ಅವ್ರು ಬರ್ತಾ ಇರೋದು. ಇವಾಗ ಸತತ 20 ವರ್ಷಗಳಿಂದ ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ. ಕಬಡ್ಡಿ ಆಗಿರ್ಬೋದು, ಖೋ ಖೋ ಆಗಿರ್ಬೋದು, ಇನ್ನಿತರ ವಾಲಿಬಾಲ್ ಆಗಿರ್ಬೋದು, ಈ ಯಾವುದೇ ಗೇಮ್ಸ್ ಆಗಲಿ ಆ್ಯಂಡ್ ನೃತ್ಯಗಳಾಗಲಿ, ಆಮೇಲೆ ಜನಪದ ಯಾವುದೇ ಆಗಲಿ ಮಹಿಳೆಯರಿಗೂ ಕೂಡ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅಂತಂದರೆ, ಎಷ್ಟು ಪುರುಷರಿಗೆ ಏನು ಗೌರವ ಇದೆಯೋ ಅಷ್ಟೇ ಮಹಿಳೆಯರಿಗೂ ಕೂಡ ಗೌರವ ಅಷ್ಟೇ ಇದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಅದೇ ರೀತಿಯಾಗಿ ಈ ಒಂದು ಹಳ್ಳಿಗಾಡಿನಲ್ಲಿ ಎಲ್ಲ ಒಂದು ಏನು ಭಕ್ತಿ ಇಟ್ಕೊಂಡು ಜಾತ್ರೆಗೆ ಭಾಗವಹಿಸ್ತಾರೆ. ಆ ಭಕ್ತಿ ಅನ್ನುವುದಕ್ಕಿಂತ ಪೂರ್ವದಲ್ಲಿ ಆ ಜಾತ್ರೆ ನಮ್ಮದು ಅಂತ ಏನು ಹೇಳ್ಕೊಂಡು ಬರ್ತಾರಲ್ರಿ, ಅದು ಒಂದು ಈ ವಿಶೇಷತೆ, ಈ ಒಂದು ನಾಡದೇವಿಯ ಒಂದು ಉತ್ಸವದ ಒಂದು ಶಕ್ತಿ ಅಂತ ಕೂಡ ನಾನು ಹೇಳ್ಬೋದು. ಅದಕ್ಕಾಗಿ ಈ ತಮ್ಮ ಮಾಧ್ಯಮದ ಮುಖಾಂತರ ಈ ಒಂದು ನಾಡಿನ ನಮ್ಮ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ನಮ್ಮ ಮಹಿಳೆಯರು ಕುಂಭಮೇಳ ಆಗಿರ್ಬೋದು, ಓವರಾಲ್ ಎಲ್ಲ ರೀತಿಯಿಂದ ಒಂದು ಅದ್ದೂರಿಯಾಗಿ ಒಂದು ಸಕ್ಸಸ್ಫುಲ್ ಆಗಲಿಕ್ಕೆ ಎಲ್ಲ ಕಾರಣಭೂತರಾದಂತಹ ಎಲ್ಲ ನನ್ನ ಜನತೆಗೆ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೇನೆ. ಸಾಮಾಜಿಕವಾಗಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ಬೋದು, ತಾವು ಒಂದು ಗುರುತಿಸಿ ಅವರಿಗೆ ಹೊರತಂಬುವಂಥ ಕೆಲಸ ತಮ್ಮಿಂದ ಆಗಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಮೈಸೂರು ದಸರಾಗೆ ಒಂದು ಸ್ಪರ್ಧೆ ಕೊಡುವಂಥ ಕಾರ್ಯಕ್ರಮಗಳು ಇಲ್ಲಿ ಹಮ್ಮಿಕೊಳ್ಳಲು ನಾವೆಲ್ಲ ಜನರ ಮುಖಾಂತರ ಈಗಾಗಲೇ ಒಂದು ಯೋಜನೆ ಕೂಡ ಮಾಡಿಕೊಂಡಿದ್ದೇವೆ. ಅದೇ ಕೂಡ ಇದು ದಸರಾ ಮಹೋತ್ಸವ ಅದು ಸರ್ಕಾರದ ಕಾರ್ಯಕ್ರಮ ಆಗಿದ್ದರಿಂದ ಅದು ಇದಾಗಿರ್ತದೆ. ಆದರೆ ಇದು ನಾವು ಎಲ್ಲ ಜನರ ಪ್ರೋತ್ಸಾಹ ಮತ್ತು ನಮ್ಮ ಸಂಸ್ಥೆ ಹಾಗೂ ಕೆಲವು ಸಂಘಗಳ ಮುಖಾಂತರ ಈ ದಸರೆಯನ್ನು ಮಾಡುತ್ತಾ ಬಂದಿದ್ದೇವೆ. ಆದ್ದರಿಂದ
ಈ ಕಾರ್ಯಕ್ರಮ ಜನರಿಗೆ ಒಂದು ಒಳ್ಳೆಯ ಮನೋರಂಜನೆ ಮತ್ತು ಒಳ್ಳೆಯ ಆಟಗಾರರಿಗೆ ಒಂದು ವೇದಿಕೆಯಾಗಿದೆ ಅಂತ ಹೇಳಿ ನಾವು ಒಂದು ಮಾತಾಡ್ತೀವಿ.